50 ವರ್ಷ ಅಪ್ಪ ನಮ್ಮ ಚಿಕ್ಕ ಮಾಮನಿಗೆ 50 ವರ್ಷ ತುಂಬಿದೆ. ಅಪ್ಪು ರಿಲೀಸ್ ಆಗಿದೆ. ಸೊ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಭಾಳ ಖುಷಿಯಾಗುತ್ತೆ. ಸಿನಿಮಾ ಥಿಯೇಟ್ರ್ ನೋಡಿದಾಗ್ಲೂ 2002ನೇ ಇಸ್ವಿ ಕರ್ಕೊಂಡು ಹೋಗುತ್ತೆ ವಾಪಸ್ಸು. ತಾತ, ಅಜ್ಜಿ ಹಾಗೂ ಪೂರಿ ಸರ್ ಎಲ್ಲರೂ ಜ್ಞಾಪಕ ಬರ್ತಾರೆ. ಆ ಶೂಟಿಂಗ್ ಸನ್ನಿವೇಶಗಳು ಜ್ಞಾಪಕ ಬರುತ್ತೆ. ಮಾಮನ್ ಡಾನ್ಸು, ಫೈಟ್ಸು ನೀವೆಲ್ಲರೂ ನೋಡಿದ್ದೀರಾ. ಮತ್ತೆ ನೋಡಿದಾಗ ಅದು ಫ್ರೆಶ್ ಆಗಿ ಕಾಣಿಸುತ್ತೆ, ಅಷ್ಟೇ ಫ್ರೆಶ್ ಆಗಿ ಕಾಣಿಸುತ್ತೆ. ಮಾಮನಿಗೆ 50 ವರ್ಷ ಆಗಿದೆ. ಬೇರೆ ಏನೇನೋ ಪ್ಲ್ಯಾನ್ಗಳಿತ್ತು ಅವ್ರಿಗೆ 50 ವರ್ಷಕ್ಕೆ. ಏನಂತೀವಿ, ನಮ್ಮ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡಬೇಕು, ದೊಡ್ಡ ದೊಡ್ಡ ಕಲಾವಿದರನ್ನ ಕರಿಬೇಕು. ಶಿವಣ್ಣ ಮಾಮ ಡಾನ್ಸ್ ಮಾಡ್ತಾರೆ, ನಾನು ಇರ್ಬೋದು, ಗುರು, ವಿನಯ್, ನಾವೆಲ್ಲರೂ ಒಂದು ಡಾನ್ಸ್ ಮೂಮೆಂಟ್ ಪ್ಲ್ಯಾನ್ ಎಲ್ಲ ಮಾಡ್ತಾಯಿದ್ವಿ. ಎಲ್ಲ ಏನೇನೋ ಪ್ಲ್ಯಾನ್ಗಳಿತ್ತು. ಬಟ್ ಓಕೆ, ಬಟ್ 50 ವರ್ಷ ಮಾಮನಿಗಾಗಿದೆ. ಮಾಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಮಾಮ. ನಿಮಗೆ ಎಲ್ಲಿದ್ದರೂ ಖುಷಿಯಾಗಿರ್ತಾರೆ, ರಾಜಾಗಿ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ ಒಂದು ಸೆಲೆಬ್ರೇಷನ್ನು, ಆ ಒಂದು ಮಿಡ್ ನೈಟ್ ಅವ್ರಿಗೆ ವಿಶ್ ಮಾಡೋದಿರ್ಬೋದು, ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಏನು ಮಾಡೋಕ್ಕಲ್ಲ, ನುಂಗ್ಕೊಂಡು ಹೋಗ್ತಾ ಇರಬೇಕು. ಸರ್, ನಿಮ್ಮ ಕರಿಯರ್ಗೆ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ? ಇಲ್ಲ, ತುಂಬ ಅವರ ಗೈಡೆನ್ಸ್ ಮಾಡಿದ್ರೆ ತುಂಬಾ ಫೈಟ್ಸ್ ಇರ್ಬೋದು, ಡಾನ್ಸ್ ಇರ್ಬೋದು, ಹಾಗೂ ಜಿಮ್ಮಲ್ಲಿ ವರ್ಕೌಟ್ ಇರ್ಬೋದು, ಆಮೇಲೆ ನನ್ನ ಕಲಾರಿಗೆ ಸೇರಿಸೋದಿರ್ಬೋದು. ಎಷ್ಟೊಂದು ಇದಕ್ಕೆಲ್ಲ ಮಾಮ ಚಿಕ್ಕ ಒಂದು ಸೆಲೆಬ್ರೇಟ್ 3 years. ಅಕ್ಟೋಬರ್ ಏನು ಅಪ್ಪು ಸರ್ದ ಡೇಟ್ ನಮಗಿಂದ ಯಾವ ಡೇಟ್ ಅದು 29th. 3 ವರ್ಷ ಅಪ್ಪು ಸರ್ಗೋಸ್ಕರ ನಾನು ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಸಾಲು ಸರ್ ಈಗ ತಾನೇ ಹೇಳಿದ್ರು. ಸೊ ಅದೇ ಈ ವರ್ಷ ಅಂದರೆ ಅಪ್ಪು ರಿಲೀಸ್ ಪ್ಲಾನ್ ಇತ್ತಲ್ಲ, ಸೊ ಅದರಿಂದ ಚೂರು ಬ್ಯುಸಿ ಇದ್ರು. ಆಂಟಿ ಇರ್ಬೋದು, ಎಲ್ಲರೂ ಬ್ಯುಸಿ ಇದ್ರು. ಫಸ್ಟ್ ಕ್ಲಾಸಾಗೆ ಮೂವಿನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿದವ್ರಿಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಸೊ ಪ್ರತಿ ವರ್ಷ ಇದೇ ರೀತಿಲಿ ಮಾರ್ಚ್ 17th ಮಾಮೂಲು ಒಂದೊಂದು ಸಿನಿಮಾಗಳು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದೆ. ಲಾಸ್ಟ್ ಇಯರ್ ಜಾಕಿ ಆಗಿತ್ತು, ಈ ವರ್ಷ ಅಪ್ಪು ಹೋಗಿದೆ. ಸೊ ನೆಕ್ಸ್ಟ್ ಇಯರ್ ಯಾವುದು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ವೈಯಕ್ತಿಕ ಹೋಗಿ ನೋಡಿ ಬಂದಿತ್ತು. ಎಸ್ ಥಿಯೇಟ್ರಿಗೆ ಹೋಗಿತ್ತು, ಮಾಲ್ಗೆ ಹೋಗಿದೆ, ಥಿಯೇಟ್ರಿಗೆ ಹೋಗಿದ್ದೆ. ಆ ರೆಸ್ಪಾನ್ಸ್ ನೋಡೋಕ್ಕೇ ಕಣ್ಣಿಗೆ ಆ ಒಂದು ಕಿಚ್ಚಾಟ, ಕಾಯಿನ್ಸ್ ಎಸೆಯೋದು, ಅದು ಥಿಯೇಟ್ರೆಲ್ಲ ಇದ್ವು ಅಲ್ಲ ಕಾನ್ಸರ್ಟ್ ಇದ್ವು ಅಂತ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿ ಮಾಡಿದೆವು. ಅಲ್ಲೇ ಶೇರ್ ಮಾಡಿದ್ವಿ. ಹೌದು, ಅದನ್ನೇ ಒಂದು ಮಿಡ್ ನೈಟ್ ಎಲ್ಲ ಸೆಲೆಬ್ರೇಷನ್ ಹಾಕಿದ್ದಲ್ಲ, ಯಾಕೆ ನಾನೇ ತೆಗ್ದಿದ್ದೆ ಆ ವೀಡಿಯೋ ಎಲ್ಲ. ನಾನೇ ತೆಗ್ದಿರೋದು ವೀಡಿಯೋ. ರಾತ್ರಿ ಹೊತ್ತು ಮಾಮ ಎಲ್ಲ ನಡ್ಕೊಂಡು ಹೋಗೋದೆಲ್ಲ ನಾನೇ ಆಚೆ ನಿಂತ್ಕೊಂಡು ನಾನೇ ಮಾಡಿ. ಬೇರೆ ಥರನೇ ಫೀಲ್ ಅದು. ಆ ಒಂದು ವಾತಾವರಣ, ಆ ಒಂದು ಜನರ ಕೂಗಾಟ, ಮತ್ತು ಲಾಠಿ ಚಾರ್ಜ್ ಇರ್ಬೋದು, ಎಲ್ಲ ಪ್ರೀತಿಯಿಂದ ನಡೆಯುತ್ತೆ. ಬಟ್ ಅದೆಲ್ಲ ಆ ಒಂದು ಸನ್ನಿವೇಶಗಳೆಲ್ಲ ಸಖತ್ತಾಗಿರುತ್ತೆ ಅದನ್ನು ನೆನೆಸ್ಕೊಂಡಾಗ. ಯಾಕಂದ್ರೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಲೀವ್ ಮಾಡ್ಬೋದಲ್ಲ ಅದನ್ನು. ಸೊ ಹಾಗಾಗಿ ಅದು ನೋಡಿಕೊಂಡು ಮತ್ತೆ ಖುಷಿ ಆಗುತ್ತೆ. ಹೌದು 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 ಅದೇ ರಜನಿಕಾಂತ್ ಸರ್ ಜೊತೆ ನಾನು ಅವಾರ್ಡ್ ತಂದ ಚಿಕ್ಕ ಹುಡುಗರು ನಾವೆಲ್ಲ, ನಂದಿದೆ, ಗುರುದಿದೆ, ವಿನಯ್ದು, ನಮ್ಮ ತಂಗಿದು, ನಿವಿದು, ಇದೆಲ್ಲ ಇದೆ ಫೋಟೋಸು. ನೋಡಿದಾಗ ಖುಷಿ ಆಗುತ್ತೆ ಅಷ್ಟೇ. ಅದೇ ಬ್ಯಾಕ್ ಟು ಸ್ಕೂಲ್ ಡೇಸು, ಮತ್ತು ಆ ಟೈಮ್ ಹೆಂಗಿತ್ತು ಬೆಂಗಳೂರು, ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಅದು ಖುಷಿ ಆಗುತ್ತೆ ಅಷ್ಟೇ. ಮತ್ತೊಮ್ಮೆ ಮಾಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಥ್ಯಾಂಕ್ ಯು.